ಶ್ರೀ ಗುರುಪಿಯೋ ನಮಃ. ನಮಸ್ತೆ ಎಲ್ಲರಿಗೂ. ನಾನು ಗಿರಿಜಾಮೂರ್ತಿ, ಬೆಂಗಳೂರಿನಿಂದ. ನಾನು ಆನ್ಲೈನ್ ಭಗವದ್ಗೀತಾ ತರಗತಿಯ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ನನಗೆ ಮೊದಲಿಂದಲೂ ಕೂಡ ದೇವ್ರ ನಾಮಗಳು, ಶ್ಲೋಕಗಳು, ಭಗವದ್ಗೀತೆಗಳು ಎಲ್ಲ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇದಕ್ಕೆ ಸರಿಯಾದ ಒಂದು ಸಮಯ ಒದಗಿ ಬರ್ತಾ ಇರಲಿಲ್ಲ. ಹೀಗಿರುವಾಗ ನನಗೆ ನನ್ನ ಗೆಳತಿಯ ಒಂದು ಸಲಹೆ ಮೇರೆಗೆ ಸ್ವರ್ಣವಲ್ಲಿ ಮಠದ ಆನ್ಲೈನ್ ತರಗತಿ ಬಗ್ಗೆ ಮಾಹಿತಿ ಸಿಕ್ತು. ಅವರು ಹಾಕಿದ ಒಂದು ಸ್ಟೇಟಸ್ ಮೇಲೆಗೆ ಅದರಲ್ಲಿ ಲಿಂಕ್ ಇತ್ತು. ಈ ಲಿಂಕ್ ಮೇಲೆಗೆ ನಾನು ಡೀಟೇಲ್ಸನ್ನು ಸಬ್ಮಿಟ್ ಮಾಡಿ ಈ ತರಗತಿಗೆ ಸೇರಿಕೊಂಡೆ. ಇನ್ನು ತರಗತಿ ಬಗ್ಗೆ ಹೇಳಬೇಕು ಅಂದರೆ ಶ್ರೀಮತಿ ಸೌಮ್ಯ ಹೆಗಡೆಯವರು ನಮಗೆ ಸ್ಪಷ್ಟವಾಗಿ, ಸುಲಲಿತವಾಗಿ ಈ ಸಂಸ್ಕೃತ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವಂತೆ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲದೆ ಅವರು ನಮಗೆ ರಾಗಬದ್ಧವಾಗಿ, ವ್ಯಾಕರಣಬದ್ಧವಾಗಿ ಒಂದು ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳುವಂತೆ ಈ ತರಗತಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾವು ಎಷ್ಟು ಅಭಾರಿಯಾಗಿದ್ದರೂ ಸಾಲದು. ಅವರಿಗೆ ನಮ್ಮ ಕಡೆಯಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ನನ್ನ ಗಮನಕ್ಕೆ ಬಂದ ಇನ್ನೊಂದು ವಿಷಯವನ್ನು ನಿಮ್ಮೊಳಗೆ ಹಂಚಿಕೊಳ್ಳಲೇಬೇಕು. ನನಗೆ ಮೊದಲು ಸ್ವಲ್ಪ ಆತಂಕ, ಒತ್ತಡ, ಸ್ವಲ್ಪ ತಾಳ್ಮೆಯ ಕೊರತೆ ಇತ್ತು. ಈ ಭಗವದ್ಗೀತೆ ಶ್ಲೋಕಗಳನ್ನು ಕಲಿಯುತ್ತಾ ಇರೋದ್ರಿಂದ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿದೆ. ಇದು ನನ್ನ ಅನುಭವಕ್ಕೆ ಬಂದಿರುವಂತಹ ವಿಷಯ. ಇನ್ನು ಸೌಮ್ಯ ಭಗಿನಿಯವರಿಗೆ, ಸವಿತಾ ಜೋಶಿಯವರಿಗೆ ಹಾಗೂ ಶ್ರೀಮಠದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ಅನಂತ ವಂದನೆಗಳು. ಇನ್ನು ಶ್ರೀಮಠದ ಒಂದು ಶ್ರೀಗುರಿಗಳಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಸಹ ಸಾಲದು. ಅವರು ನಿಸ್ವಾರ್ಥ ಸೇವೆಯಿಂದ ಉಚಿತವಾಗಿ ಭಗವದ್ಗೀತಾ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿರುವ ಮೂಲಕ ಈ ಭಗವದ್ಗೀತೆಯ ಸಾರವನ್ನು ನಮಗೆಲ್ಲ ಉಣಬಡಿಸುತ್ತಿದ್ದಾರೆ. ಇದರ ಸಂಪೂರ್ಣ ಉಪಯೋಗವನ್ನು ನಾವೆಲ್ಲರೂ ಮಾಡಿಕೊಳ್ಳಬೇಕು. ಇನ್ನು ಶ್ರೀಮತಿ ರಾಧಾ ದೇಸಾಯಿಯವರು ಇದಕ್ಕೆ ರಾಗವನ್ನು ಹಾಕಿ ಸುಶ್ರಾವ್ಯವಾಗಿ ಹಾಡಿ ವಿಡಿಯೋಗಳನ್ನು ಕಳುಹಿಸುತ್ತಿದ್ದಾರೆ. ಈ ವಿಡಿಯೋಗಳ ಮೂಲಕ ನಾವು ಇನ್ನಷ್ಟು ರಾಗಬದ್ಧವಾಗಿ ಶ್ಲೋಕಗಳನ್ನು ಕಲಿಯಲು ಅನುಕೂಲಕರವಾಗಿದೆ. ಇವರಿಗೂ ಸಹ ನಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಇನ್ನು ಇದೇ ರೀತಿ ಎಲ್ಲರ ಮನೆಗಳಲ್ಲೂ ಸಹ ಭಗವದ್ಗೀತೆಯ ಶ್ಲೋಕಗಳನ್ನು ಅಬಾಲವೃದ್ಧರಾಗಿ ಕಲಿತು ಪಾರಾಯಣ ಮಾಡಿ, ದಿನನಿತ್ಯ ಪಾರಾಯಣ ಮಾಡಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಇದಲ್ಲದೆ ಈ ಭಗವದ್ಗೀತೆ ಶ್ಲೋಕಗಳ 18 ಅಧ್ಯಾಯಗಳು ಮುಗಿದ ನಂತರ ಶಂಕರಾಚಾರ್ಯರ ಕೃತಿಗಳಾದ ಶಿವಾನಂದ ಲಹರಿ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಮುಂತಾದ ಶ್ಲೋಕಗಳನ್ನು ಕೂಡ ಆನ್ಲೈನ್ ತರಗತಿಗಳ ಮೂಲಕ ಸಮಾಜಕ್ಕೆ ತಲುಪಿಸಬೇಕೆಂದು ಶ್ರೀಮಠದಲ್ಲಿ ನನ್ನದೊಂದು ವಿನಂತಿ.